ದಿನಾಂಕ 13/8/2024 ಮಂಗಳವಾರ ಫ್ರೀಡಂ ಪಾರ್ಕ್ನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಬಂದಿರತಕ್ಕಂಥ ತೀರ್ಪನ್ನು ಜಾರಿಗೊಳಿಸಿ ಯಥಾವತ್ತಾಗಿ ಅಂತ ಒತ್ತಾಯಿಸಿ ಸರ್ಕಾರಕ್ಕೆ ನಾವು ಮನವಿ ಕೊಡ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಇವತ್ತು ಪತ್ರಿಕಾಗೋಷ್ಠಿಗೆ ಮಾಡ್ತಾ ಇದ್ದೀವಿ. ನಾವು ಅವತ್ತು ಎಲ್ಲ ಜಿಲ್ಲೆಗಳಿಂದ ಕೂಡ ನಮ್ಮ ಕಾರ್ಯಕರ್ತರು ಬರ್ತಾರೆ, ಸಮೂಹ ಬರಲ್ಲ, ಕಾರ್ಯಕರ್ತರದ್ದು ಒಂದು ಒತ್ತಾಯ ಇದೆ. ಅವತ್ತು ಸಿದ್ದರಾಮಯ್ಯನವರಿಗೆ ಒತ್ತಾಯ ಮಾಡ್ತಾರೆ. ಸಿದ್ದರಾಮಯ್ಯನವರು ಈಗಾಗಲೇ ಹೇಳ್ಕೊಂಡಿದ್ದಾರೆ, ನಾನು ಇಮಿಡಿಯೇಟ್ ಜಾರಿ ಮಾಡ್ತೀನಿ, ತೆಲಂಗಾಣದವ್ರು ಹೆಂಗೆ ಮಾಡ್ತಾರೆ ನಾನು ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದೇನೆ. ಆದರೆ ಸಂಧಾನದ ಮೂಲಕ ಅಂತ ಮಾತಾಡಿದರೆ ಸಂಧಾನಗಳ ಅವಶ್ಯಕತೆ ಇಲ್ಲ. ನಿಮಗೆ ದತ್ತಾಂಶಗಳಿವೆ, ನ್ಯಾಯಮೂರ್ತಿ ಸದಾಶಿವ ಅವರ ದತ್ತಾಂಶಗಳು, JC ಮಾಧುಸ್ವಾಮಿ ಅವರ ರಿಪೋರ್ಟ್ನಲ್ಲಿ ಅವರು ಒಪ್ಕೊಂಡಿದ್ದಾರೆ. ಅವರ ಇಶ್ಯೂಸ್ ಏನಿವೆ, ಇಶ್ಯೂಸ್ ಡೆಲ್ಟ್ ಬೈ ದ AG ಸದಾಶಿವ ಕಮಿಷನ್ ರಿಪೋರ್ಟ್, ವಿ ಹ್ಯಾವ್ ಆಕ್ಸೆಪ್ಟೆಡ್ ಇಟ್ ಆ್ಯಂಡ್ ಅಪ್ರೂವ್ಡ್ ಇಟ್ ಅಂತ ಅವರೇ ತಮ್ಮ ರಿಪೋರ್ಟಲ್ಲಿ ಒಪ್ಕೊಂಡಿದ್ದಾರೆ. ಹಂಗಾಗಿ ನೀವು ಮತ್ತೆ ಹೊಸ ದತ್ತಾಂಶಗಳಿಗೆ, ಹೊಸ ಸೆನ್ಸಸ್ಗಳಿಗೆ, ನೀವು ಯಾವುದೇ ಏನಂತವಲ್ಲ ಡಾಟಾಗಳಿಗೆ ಹೋಗ್ತಕ್ಕಂಥ ಅಗತ್ಯ ಇಲ್ಲ. ಇಮಿಡಿಯೇಟ್ ಆಗಿ ನೀವು ಅದನ್ನು ಜಾರಿ ಮಾಡಬೇಕಂತ ಅನ್ನೋದೇ ನಮ್ಮದು 13ನೇ ತಾರೀಕಿಗೆ ಒತ್ತಾಯ ಇದೆ ಸರ್. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿ ಹೋರಾಟ ಸಮಿತಿಯಿಂದ ಈ ಒಕ್ಕೂಟದಲ್ಲಿ ಮಾದಿಗ ದಂಡೋರ, ಮಾದಿಗ ಮೀಸಲಾತಿ ಹೋರಾಟ ಸಮಿತಿ, ವಿಶ್ವ ಆದಿಜಾಂಬವ ಮಹಾಸಭಾ ಮತ್ತು ಕರ್ನಾಟಕ ಬಹುಜನ ಚಳವಳಿ, ದಲಿತ ಬಹುಜನ ಚಳವಳಿ, ಅನೇಕ ಸಂಘಟನೆಗಳು ಒಟ್ಟಾಗಿ ಸೇರಿ ರಾಜ್ಯ ಮಟ್ಟದಲ್ಲಿ ಈ ಒಂದು 13ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡಿ ಈ ಕೂಡಲೇ ಇಲ್ಲಿವರೆಗೂ ಯಾವುದೇ ತೊಡಕು ಇಲ್ಲದೇ ಮಾಡಬಹುದು ಅಂತ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪೇನಿದೆ ಅದರ ಆಧಾರದ ಮೇಲೆ ಒಳ ಮೀಸಲಾತಿಯನ್ನು ಕೂಡಲೇ ಜಾರಿಗೊಳಿಸಬೇಕು. ಇಲ್ಲವಾದರೆ ನಾವು ನಿಮ್ಮ ವಿರುದ್ಧ ಉಗ್ರವಾದ ಪ್ರತಿಭಟನೆಗೆ ಮುಂದಾಗಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟು 13ನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ವಿರೋಧ ಪಕ್ಷಗಳು ಕೂಡ ಇದಕ್ಕೆ ಈಗಾಗಲೇ ಸಹಮತವನ್ನು ಸೂಚಿಸಿದ್ದಾವೆ. BJPನೂ ಕೂಡ ಅಷ್ಟೇ, JDS ಕೂಡ ಅಷ್ಟೇ, ಎಲ್ಲ ಪಕ್ಷಗಳು ಕೂಡ ಇದಕ್ಕೆ ಸಹಮತ ಸೂಚಿಸಿ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಅವರು ಕೂಡ ಹಗರಣಗಳ ಕಡೆ ಗಮನ ಕೊಡದೆ ಆಯಿತಾ, ಜನಗಳ ನಿಜವಾದಂಥ ಕಷ್ಟ ಸುಖಗಳು ಏನಿದೆ ಅದ್ರ ಕಡೆ ಗಮನ ಕೊಡಬೇಕು ಅಂತಂದ್ಬಿಟ್ಟು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.